ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ತುಂಬ ದಿನದ ನಂತರ ವೀಡಿಯೋ ಮಾಡ್ತಾ ಇದ್ದೇನೆ. ಮಗಳಲ್ಲಿ ಬೊಬ್ಬೆ ಹೊಡಿತಾ ಇದ್ದಾಳೆ. ಇದು ನೋಡಿ, ಚಿಕ್ಕ ಚಿಕ್ಕ ಸಮೋಸ ಮಖಾವ್ ಅವರದ್ದು. ಮಖಾವ್ ಅಲ್ಲ ಜನ, ನಂಗೆ ಗೊತ್ತಿಲ್ಲ ಅದರದ್ರಂತ ಮಖಾವ್ ಏನೋ ಒಂದು ಸಮೋಸ ಫ್ರೈ, ಮಖೀನ್ ಅವ್ರದ್ದು ಸಮೋಸ ಮತ್ತು ನಗಿಟ್ಸ್. Mini pizza samosa. I want to try. I thought it was momos, but looks like it was samosa. ಇದು ಮೋಮೋಸ್ ಥರ ಇತ್ತು. ಸಮೋಸ ಟ್ರಯಾಂಗಲ್ ಶೇಪಲ್ಲಿ ಇರೋದು ಸಮೋಸ ಅದು. ಗೊತ್ತಾಯ್ತಾ? ಅದರಲ್ಲಿ ಪಿಕ್ಚರ್ ಲೈಕ್ ಹೀಗೆ ಎಂಥದ್ದು ತಿಂದ್ ಆಫ್ ಹೀಗೆ ಇತ್ತು. ಆಗ ಅದು ನಂಗೆ ಎಸೆದು ಅದೊಂದು ಹೀಗೆ ಒಂದು ಓಪನ್ ಇರೋದು ಎಂತ ಮೋಮೋಸ್ ಅಂತ. ಸೊ ನಾನು ತಗೊಂಡಿದ್ದು. ಆಯ್ತಾಯ್ತು. ಮಕ್ಕಳಿಗೆ ಇದೀಗ ಫ್ರೈ ಮಾಡಿ ಕೊಡ್ತಾ ಇದ್ದೇನೆ. ಇವತ್ತು ಸಂಡೇ, ಸೊ ಮಕ್ಕಳೆಲ್ಲ ಮನೇಲಿದ್ದಾರೆ, ನಾವೆಲ್ಲ ಮನೇಲಿದ್ದೇವೆ. ಹಾಗೆ ಮಕ್ಕಳಿಗೆ ಇದು ಮಾಡ್ತೇನೆ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು. ನಾವು ಯೂಸ್ ಮಾಡೋದು ತೆಂಗಿನ ಎಣ್ಣೆ. ಸೊ ತೆಂಗಿನ ಎಣ್ಣೆಯಲ್ಲಿ ನಾನು ಇದನ್ನು ಫ್ರೈ ಮಾಡ್ತೇನೆ. ಈಗ ನಾನು ಬಾಣಲೆಗೆ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದನ್ನೀಗ ಡೀಪ್ ಫ್ರೈ ಮಾಡಲಿಕ್ಕೆ. ಸೊ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೇನೆ. ಫಸ್ಟ್ ಟೈಮ್ ಸೀಯಿಂಗ್ ದಿಸ್. ಇದು ಸಂಜೆ ಹೊತ್ತು ಈ ರೀತಿ ಮಕ್ಕಳಿಗೆಲ್ಲ ತಿಂಡಿ ಮಾಡ್ಕೊಳ್ಳಿ ಖುಷಿ ಆಗ್ತದೆ. ತಿಂಡಿ ತಿಂತಾರೆ ಅವರು. ಈ ರೀತಿ ಎಲ್ಲ ಮಾಡಿಕೊಡಿ, ಇದರಲ್ಲಿ ಸಿಗ್ತದೆ ಎಲ್ಲ ಕಡೆ. ಡಿಮಾರ್ಟ್ ಎಲ್ಲ ಸ್ಮಾರ್ಟ್ ಬಜಾರ್ ಶಾಪ್ಸಲ್ಲೆಲ್ಲ ಸಿಗ್ತದೆ. ತಗೊಳ್ಳಿ. ಹಾಗೆ ಎಣ್ಣೆ ಬಿಸಿಯಾಗಿ ಕಾಯ್ತಾ ಇದ್ದೇನೆ. ತುಂಬ ದಿನದ ನಂತರ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಎಡೆಗೆ ಮಗಳು ಕೈ ಹಾಕಿಕೊಂಡು. ಹಾಗೆ ಎಕ್ಸಾಮ್ ಓದಿದ್ರೆ ಡೈಲಿಗೆ ಬ್ರೇಕ್ ಟೈಮ್ ಸ್ನ್ಯಾಕ್ಸ್ ಇದು. ವಿಚ್ ಎಕ್ಸಾಮ್ ಬೇಬಿ? ಕನ್ನಡ. ಕನ್ನಡ ಕಷ್ಟ ಉಂಟು ಅಮ್ಮ. ನೀವು ಯಾಕೆ ಇಲ್ಲಿ ಇಲ್ಲಿ ಇಲ್ಲಿ? ಎಣ್ಣೆ ಬಿಸಿ ಆಯಿತು. ಆಮೇಲೆ ಒಂದು ಸಮೋಸ ಸಮೋಸ ಫ್ರೈ ಮಾಡಿ. ಇದರೊಳಗೆ ಇದು ಚೀಸಿ ಸಮೋಸ. ಸೊ ಅದರೊಳಗೆ ಚೀಸ್ ಇದೆ. ಬೇಡ, ಬೇರೆ ಎಣ್ಣೆ ಇದೆ ಬೇಡ ಮಕ್ಕಳು, ಆಯಿತಾ? ಸ್ವಲ್ಪ ದೊಡ್ಡ ಬೇಬಿ ಆಯ್ತಾ? ಸೊ ಇದು ಒಂದು ಭಾಗ ಆಗಿದೆ, ಇನ್ನೊಂದು ತಿರುಗಿಸಿ ಹಾಕ್ತೀನಿ. ನೋಡಿ ಎಷ್ಟು ಬೇಗ ವಿಡಿಯೋ ಮಾಡುವಾಗ ಬೊಬ್ಬೆ ಬೇಡ ಚುಮ್ಮು. ಚುಮ್ಮು, ನೀನು ಯಾಕೆ ಇಷ್ಟು ದಿನ ವಿಡಿಯೋ ಮಾಡಲಿಲ್ಲ? ನಿಮ್ಮ ಹತ್ರ ಕೇಳುದಲ್ಲ, ನೀವು ಕೇಳಿದ್ರೆ ಅಂತ ಹೇಳಿ. ನಾನು ಕೆಲಸ ಮಾಡ್ತಿದ್ದೀನಿ, ರೆಸ್ಟ್ ಮಾಡ್ತಿದ್ದೀನಿ. ನೋಡಿ, ತಿರುಗಿಸಿ ಹಾಕಿದ್ದೇನೆ. ಸ್ವಲ್ಪ ಕಲರ್ ಮೀಡಿಯಮ್ ಫ್ಲೇಮಲ್ಲಿ, ಮೀಡಿಯಮ್ ರೇರ್ ಫ್ರೈ ಮಾಡುವ. ಗ್ಯಾಸ್ ಎಲ್ಲ ನೋಡಿಕೊಂಡು ಈಗ ಯೂಸ್ ಮಾಡಬೇಕಾಗ್ತದೆ. ಜಾಸ್ತಿ ಗ್ಯಾಸ್ ಯೂಸ್ ಮಾಡುವಾಗೆಲ್ಲ ಸುಮ್ಮನೆ ನಮ್ಮನ್ನು ಗೌರ್ಮೆಂಟ್ ಇವರೆಲ್ಲ ಹೆದರಿಸ್ತಾ ಇದ್ದಾರೆ. ಗ್ಯಾಸ್ ಖಾಲಿ. ಇದು ರೆಡಿಯಾಗಿದೆ. ನಾನು ಇದನ್ನು ತೆಗಿತೇನೆ. ಗ್ಯಾಸ್ ಎತ್ತಕ್ಕಾದರೆ ಇದಾಗ್ತದೆ, ಕಪ್ಪಾಗ್ತದೆ. ಇನ್ನು ನೆಕ್ಸ್ಟ್ ನಗೆಟ್ಸ್. ಇದು ವೆಜ್ ನಗೆಟ್ಸ್. ಅದರೊಳಗೆ ಬಟಾಣಿ ಕಾಳು, ಚೀಸು, ಬಟಾಟೆ ಎಲ್ಲ ಹಾಕಿರ್ತೇನೆ. ಬೇಗ ಹಾಕುವ. ಮೂರು ದೊಡ್ಡ ಒಳಗೆ 3 ಸಣ್ಣ ಒಳಗೆ. ಒಂಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಯಾರು ಪ್ಯಾನಿಕ್ ಆಗಬೇಡಿ. ಗ್ಯಾಸ್ ಖಾಲಿ ಆಗ್ತದೆ, ಗ್ಯಾಸ್ ಇದಾಗ್ತದೆ. ಹೋಟೆಲಲ್ಲೆಲ್ಲ ಸ್ಟಾಪ್ ಮಾಡಿದರು ಗ್ಯಾಸ್ ಕೊಡೋದು. ಆಮೇಲೆ ಮನೆ ಸಪ್ಲೈ ಗ್ಯಾಸ್ ಎಲ್ಲ ಇದೆ. ಸೊ ಪ್ಯಾನಿಕ್ ಆಗಬೇಡಿ. ನಮ್ಮ ದೇಶ ಅಂತ ಒಂದು ಇದರ ದೇಶ ಅಲ್ಲ. ನಮ್ಮ ಪ್ರಧಾನಮಂತ್ರಿಯವರು ಸೂಪರ್ ಪ್ರಧಾನಮಂತ್ರಿ ಅಂತ ಕೊರೋನಾ ಟೈಮಲ್ಲೇ ನಮ್ಮನ್ನು ಬಚಾವ್ ಮಾಡಿದ್ದಾರೆ. ಆದ ಕಾರಣ ಈ ಗ್ಯಾಸ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತದೆ, ಏನು ತೊಂದರೆ ಆಗೋದಿಲ್ಲ.
ಯುದ್ಧ ಒಂದು ಸ್ಟಾರ್ಟ್ ಆಗೋದಿದ್ರೆ ಸಾಕು. ನಗೆಟ್ಸ್ ರೆಡಿ, ಸಮೋಸ ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಮರ್ತೋಗಿದೆ ಈಗೆಲ್ಲ ಹೊಸತ್ತು ಪುನಃ ಎಲ್ಲ ಹೇಳಿ ಹೇಳಿ ಸರಿಯಾಗಬೇಕು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ, ಯಾಕಂದರೆ ವಿಡಿಯೋ ಮಾಡುವ ಅಂತ ಅನಿಸಿತು. ಹಾಗೆ ಮಕ್ಕಳಿಗೆ ನಗೆಟ್ಸ್ ಮಾಡಿಕೊಡುವ ಅಂತೇಳಿ ನಗೆಟ್ಸ್ ಮತ್ತು ಸಮೋಸ ಮಾಡಿಕೊಟ್ಟೆ. ಅದು ಇನ್ಸ್ಟೆಂಟ್ ರೆಡಿಯಾಗಿದ್ದದು, ಅದನ್ನು ಮಾಡಿಕೊಟ್ಟೆ. ಸೊ ಯಾಕೆ ಇಷ್ಟು ದಿನ ವೀಡಿಯೋ ಮಾಡಲಿಲ್ಲ ಹೇಳೋದಕ್ಕೆ ಆನ್ಸರೇ ಇಲ್ಲ. ಯಾಕೋ ಮೂಡೇ ಇರಲಿಲ್ಲ ವೀಡಿಯೋ ಮಾಡುವ ಅಂತೇಳಿ. ಈಗ ಮಕ್ಕಳೆಲ್ಲ ಫೋರ್ಸ್ ಮಾಡ್ತಾಯಿದ್ದಾರೆ, ಅಮ್ಮ ವೀಡಿಯೋ ಮಾಡಿ, ವ್ಲಾಗ್ ಮಾಡಿ, ಕಂಟಿನ್ಯೂ ಮಾಡಿ, ಚಾನಲನ್ನು ಬಿಡಬಾರ್ದು, ಕಂಟಿನ್ಯೂ ಮಾಡಿ, ಸುಮ್ಮನೆ ಏನಾದರೂ ಒಂದು ವೀಡಿಯೋ ಹಾಕ್ತಾಯಿರಿ ಅಂತೇಳಿ. ಹಾಗೆ ಓಕೆ ವೀಡಿಯೋ ಮಾಡುವ ಅಂತೇಳಿ ಮಾಡ್ತಾಯಿದ್ದೇನೆ. ಸೊ ಎಲ್ಲರೂ ತುಂಬ ಜನ ಮಿಸ್ ಮಾಡ್ತಾಯಿದ್ದಾರೆ ನನ್ನ ವೀಡಿಯೋವನ್ನು. ನನ್ನ ಮಗಳ ಕ್ಲಾಸ್ಮೇಟ್ ಅವಳೆಲ್ಲ ಹೇಳಿದ್ಲು, ಯಾಕೆ ಅಮ್ಮ ವೀಡಿಯೋ ಮಾಡ್ತಾಯಿಲ್ಲ, ನಾನೆಲ್ಲ ಮಿಸ್ ಮಾಡ್ತಾಯಿದ್ದೇನೆ ಅವರ ವೀಡಿಯೋ. ಹಾಗೆ ಅದೆಲ್ಲ ಕೇಳಿ ಒಂದು ಹುರುಪು ಬಂತು ಮಾಡುವ ಅಂತೇಳಿ ಹಾಗೆ ವೀಡಿಯೋ ಮಾಡ್ತಾಯಿದ್ದೇನೆ ಅಂತೇಳಿ. ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಚಿಕ್ಕ ಮಗಳಿಗೆ. ದೊಡ್ಡ ಮಗಳಿಗೆ ಆಲ್ರೆಡಿ ಎಲ್ಲ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಿ ಮುಗೀತು, ರಿಸಲ್ಟ್ ಬಂತು. ಈಗ ಅವಳು ಸೆಕೆಂಡ್ ಇಯರ್ ಕ್ಲಾಸಿಗೆ ಅವಳ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಹಾಗೆ ತುಂಬ ಕಮೆಂಟ್ಸ್ ಕೂಡ ಬರ್ತಾಯಿತ್ತು, ಲೈವ್ ಯಾಕೆ ಇಲ್ಲ, ವಿಡಿಯೋ ಯಾಕೆ ಮಾಡ್ತಾ ಇಲ್ಲ, ಎಲ್ಲಿ ಹೋದ್ರಿ ಅಕ್ಕ ನೀವು, ಏನಾಯಿತು, ಎಂತಕ್ಕೆ, ಯಾಕೆ ವಿಡಿಯೋ ಮಾಡ್ತಾಯಿಲ್ಲ ಅಂತ ತುಂಬ ಜನ ಕಮೆಂಟ್ಸ್ ಎಲ್ಲ ಹಾಕಿದ್ರು. ಹಾಗೆ ಆಗ ನಾನು ಸುಮ್ಮನೆ ಸೈಲೆಂಟ್ ಆಗಿದ್ದೆ, ಮತ್ತು ಯಾರ ಲೈವಿಗೂ ಸಹ ಹೋಗ್ತಿರಲಿಲ್ಲ. ಆಮೇಲೆ ಸಾರಿ, ಬೇಜಾರು ಮಾಡ್ಕೊಳ್ಬೇಡಿ, ನಾನು ಲೈವ್ ಮಾಡ್ತೇನೋ ಗೊತ್ತಿಲ್ಲ, ಆದರೆ ವ್ಲಾಗ್ ಒಂದು ಹಾಕುವ ಅಂತಿದ್ದೇನೆ. ಡೈಲಿ ವ್ಲಾಗ್ ಇಲ್ಲದರೂ ಒಂದು ವಾರದಲ್ಲಿ ಒಂದು 2-3 ವಿಡಿಯೋ ಮಾಡಿ ಆದರೂ ಹಾಕುವ ಅಂತೇಳಿ ಇದ್ದೇನೆ. ಸುಮ್ಮನೆ ಇಷ್ಟು ಚಾನಲ್ ಸ್ಟಾರ್ಟ್ ಮಾಡಿ ಅದನ್ನು ಮುಂದುವರಿಸಿಕೊಂಡು ಹೋಗೋದಿದ್ದರೆ ಒಂಥರ ಒಳ್ಳೆ, ಅಷ್ಟು ಬಂತಲ್ಲ, ಅಷ್ಟು ಸಬ್ಸ್ಕ್ರೈಬರ್ ಆದ್ರಲ್ಲ. ಸೊ ವಾಚ್ ಅವರ್ ಅಂತೂ ತುಂಬ ಲೆಸ್ ಆಗಿದೆ. ಒಳ್ಳೆ 3000 ಎಬೋ ಇತ್ತು ವಾಚ್ ಅವರ್, ಅದೀಗ ಎಷ್ಟು 1700 ಅವರಿಗೆ ರೀಚ್ ಆಯಿತು. ಅದನ್ನು ಪ್ರಾಬ್ಲಮ್ ಇಲ್ಲ, ಪರವಾಗಿಲ್ಲ. ಸಡನ್ನಾಗಿ ಯಾಕೋ ಇಂಟ್ರೆಸ್ಟ್ ಎಲ್ಲ ಹೋಯಿತು, ಹಾಗೆ ಈಗ ಪುನಃ ಮಾಡ್ತಾಯಿದ್ದೇನೆ. ಓಕೆ, ನೋಡುವ ಹೇಗಾಗ್ತದೆ ಅಂತ. ಸೊ ಇವತ್ತು ಇಲ್ಲಿಗೆ ವಿಡಿಯೋ ಅಷ್ಟೇ. ಇನ್ನು ನೆಕ್ಸ್ಟ್ ನಾಳೆ ಆದರೆ ನಾಳೆ ವಿಡಿಯೋ ಮಾಡ್ತೇನೆ ನೋಡಿ. ನೆಕ್ಸ್ಟ್ ವಿಡಿಯೋ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.